ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತರೀಕೆರೆಯ ಶ್ರೀ ನಾಗಯಲ್ಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ. ಪ್ರತಿ 2 ವರ್ಷಗಳಿಗೆ ಒಮ್ಮೆ ದೇವತಾ ಕಾರ್ಯವನ್ನು ಅಂದರೆ ಹೋಳಿ ಹುಣ್ಣಿಮೆಯ ಜಾತ್ರಾ ಮಹೋತ್ಸವವನ್ನು ಮಾಡ್ತೇವೆ. ಅದು ನಿರಂತರವಾಗಿ ಆ ಕಾಲದಿಂದ ಅಂದರೆ ಪ್ರಾಚೀನ ಕಾಲದಿಂದ ನಮ್ಮ ಬಾಂಧವರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲ ವರ್ಷಗಳ ಕಾಲ ಅದು ನಡೆದಿರಲಿಲ್ಲ. ಕಾರಣಾಂತರದಿಂದ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಶಂಕರ್ ಅವರ ನೇತೃತ್ವದಲ್ಲಿ ದೇವಸ್ಥಾನ ಆರಂಭ ಆಗಿ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಹೇಳಿ, ನೀವು ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಮತ್ತು ಸಂಘದ ಚಟುವಟಿಕೆಗಳಲ್ಲಿ ನಮ್ಮ ಏನು ಬಳಗಕ್ಕೆ ಉಪಯುಕ್ತವಾದಂತಹ ಕಾರ್ಯಗಳನ್ನು ಮಾಡುವಲ್ಲಿ ಮುಂಚೂಣಿಯಲ್ಲಿದ್ದೀರಿ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಏನೆಲ್ಲ ಆಗಿದೆ? ಸ್ಥಳ ಸಿಕ್ಕಿದೆ, ಆಮೇಲೆ ಮೊದಲು ಗದ್ದಿಗೆ ಆಯಿತು, ಆಮೇಲೆ ದೇವಸ್ಥಾನ ಆಯಿತು, ಗೋಪುರ ಆಯಿತು. ಏನೆಲ್ಲ ಬದಲಾವಣೆಗಳು ಬಹಳ ಕಡಿಮೆ ಅವಧಿಯಲ್ಲಿ ಆಗೋಯಿತು. ಅದಕ್ಕೆ ಯಾವುದೇ ಒಂದು ಸತ್ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಹಿಡಿದು ನಡೆಸುವಂಥದ್ದು ಮುಖ್ಯ. ಅವರ ಒಂದು ಸಾಧ್ಯತೆಯಿಂದ ಎಲ್ಲವೂ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಛಿದ್ರವಾಗಿ ಬೇರೆ ಬೇರೆ ಕಡೆ ಹರಡಿ ಹೋಗಿದ್ದಂತಹ ನಮ್ಮವರನ್ನು ಒಟ್ಟಿಗೆ ಸೇರಿಸುವಂತಹ ಕಾಯಕದಲ್ಲಿ ತಾವು ನಿರತರಾಗಿದ್ದೀರಿ. ಹೇಳಿ, ನಿಮ್ಮ ಅನುಭವಗಳು ಏನಾಯಿತು ಈ ಮೊದಲಿಂದ? ಇದು ನಮ್ಮ ಪೂರ್ವಿಕರಿಂದ ಬಂದಂಥ ಕಾರ್ಯಕ್ರಮ. ಇದು 2 ವರ್ಷಕ್ಕೊಂದ್ಸಲ ಈ ನಮ್ಮ ನಾಗಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ. ನನ್ನ ಏಜಿನ ಸಮಾನತರು ಕೆಲವರೆಲ್ಲ ನಾವು ಕೂತ್ಕೊಂಡು, ಇಲ್ಲ ಇದಕ್ಕೆ ಏನಾರ ಒಂದು ತೀರ್ಮಾನ ತಗೊಂಡು ನಮ್ಮ ಮನೆ ದೇವರನ್ನ ಪೂಜೆ ಆಗುವಂಥ ಜಾಗನ ನಮಗೆ ಇದಾಗಬೇಕು ಅಂತಂದಾಗ ನಮ್ಮ ಅಣ್ಣ ತಮ್ಮರ ಪೈಕಿ ಮೈಲಾರಪ್ಪನವರ ಹೆಂಡತಿಯಾದ ಶ್ರೀಮತಿ ಗಂಗಮ್ಮನವರು ಈ BH ರೋಡಲ್ಲಿ ಅವ್ರದ್ದು 2 ಗುಂಟೆ ಜಾಗ ಇತ್ತು. ಅದನ್ನು ಅವರು ದಾನವಾಗಿ ಈ ನಾಗಯಲ್ಲಮ್ಮ ದೇವಿಗೆ ನಾನು ಕೊಡ್ತಾಯಿದ್ದೀನಿ. ಇದಕ್ಕೆ ದೇವಸ್ಥಾನನ ಮಾಡಿ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತಂದು 2015-16ರಲ್ಲಿ ಈ ಜಾಗನ ಗಂಗಮ್ಮನವರು ನಮ್ಮ ಸುಪರ್ತಿಗೆ ಕೊಡ್ತಾರೆ. ಕಡೆ ಮನೆ ವಂಶಸ್ಥರ ಸಂಘ ಅಂತ ಸ್ಥಾಪನೆ ಮಾಡಿ, ಅದಕ್ಕೆ ಮೂಲತಃ ಅವರಿಗೇ ಅಧ್ಯಕ್ಷರನ್ನು ಮಾಡಿ ನಾವು ಅವ್ರ ಕೈ ಕೆಳಗೆಲ್ಲ ಅವ್ರಿಗೆ ಒಗ್ಗೂಡಿಸಿ ನಾವೆಲ್ಲ ಒಂದು ಮಾಡಿ ನಾವು ಸಣ್ಣದಾಗಿ ಒಂದು ಗದ್ದಿಗೆನ ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ವಿಗ್ರಹನ ಸ್ಥಾಪನೆ ಆಗಬೇಕು ಅಂತಂದು ಎಲ್ಲ ಅಣ್ತಂಬ್ರುಗಳ ಬಯಕೆ ಆಗಿದ್ದರಿಂದ ವಿಗ್ರಹನ ನಾವು ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಅಮ್ಮನವರಿಗೆ ಅದು ತಗಡಿಂದ ಒಂದು ಶೆಡ್ ಇತ್ತು. ಅದನ್ನು ಶೆಡ್ಡನ್ನು ತೆಗೆದುಬಿಟ್ಟು ಸಂಪೂರ್ಣವಾಗಿ RCC ರೂಪ ತೊಗೊಂಬಂದು ಒಂದು ದೇವಸ್ಥಾನದ ಆಕಾರವಾಗಿ ತೆಗೆದುಕೊಂಡು ಬಂದ್ವಿ. ಇದಾದ ನಂತರ 2022ರಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಚುನಾವಣೆ ಮಾಡಬೇಕು ಅಂತ ಭಾಳ ಜನ ಇದು ಮಾಡಿದ್ರು. ನಾನು ಆ ಟೈಮಲ್ಲಿ ನನಗೆ ಅನುಭವ ಕಮ್ಮಿ ಇದ್ದರಿಂದ ನಮ್ಮ ದಾಯಾದಿಗಳ ಪೈಕಿ ಜಗನ್ನಾಥ್ ಅಂತಿದ್ದ, ಅವನಿಗೆ ನಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ 24ರಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಟ್ರು. ಈ 2 ವರ್ಷದಲ್ಲಿ ಅಮ್ಮನವ್ರ ಸೇವೆಯನ್ನು ನಾವು ಮಾಡ್ಕೊಂಬಂದು ಗೋಪುರನ ಮಾಡಿದ್ವಿ. ಆಮೇಲಿಂದ ಗರುಡಗಂಬನ ಸ್ಥಾಪನೆ ಮಾಡಿದ್ವಿ. ಮತ್ತು ಈ ಅಂಗಡಿಗಳ ಮೇಲೆ ಒಂದು ಫಸ್ಟ್ ಫ್ಲೋರು 11 ಚದರ ಮಳಿಗೆಯನ್ನು ನಾವು ಕಟ್ಟಿದ್ದೀವಿ. ದೇವಸ್ಥಾನದ್ದು ಅಭಿವೃದ್ಧಿಗೋಸ್ಕರ ಇದನ್ನು ಬಾಡಿಗೆ ಕೊಡಬೇಕು ಅಂತ. ಇಷ್ಟೆಲ್ಲ ಕಾರ್ಯ ಮಾಡಿಬಿಟ್ಟು ಈ ಸಲ 4ನೇ ಹೋಳಿ ಹುಣ್ಣಿಮೆ ಜಾತ್ರಾ ಮಹೋತ್ಸವವನ್ನು ನಾವು ಇವತ್ತಿನ ದಿನ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ತುಂಬ ನಮಗೆ ಒಂದು ಸಂತೋಷದ ವಿಷಯ ಅಂದರೆ ಈ ನಾಗಯಲ್ಲಮ್ಮ
ಕಡೆ ಮನೆ ವಂಶಸ್ಥರದ್ದು ದೇವಿ ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಉತ್ತನ್ನತ ಶಿಖರದಲ್ಲಿ ಅಮ್ಮನವರು ಇದ್ದಾರೆ. ಇವತ್ತಿನ ದಿನ ಎಲ್ಲೇ ಹೋಗಲಿ ಈ ತುದಿಪೇಟೆದು ದೇವ್ರ ಮನೆ ಬಿ ಎಚ್ ರೋಡಲ್ಲಿ ಸ್ಥಾಪನೆ ಆಗಿದ್ದು ಒಂದು ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ. ಕೆಲವ್ರಿಗಂತೂ ಆ ತಾಯಿ ಕಷ್ಟದಲ್ಲಿದ್ದವ್ರಿಗೆ ಮತ್ತು ಬೇಡ ಬಂದವರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಗಿ ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಅಣ್ಣತಮ್ಮರುಗಳೆಲ್ಲ ಬಾಳ್ತಾ ಇದ್ದಾರೆ. ಇದೇ ಒಂದು ನಮ್ಮ ಸಂತೋಷದ ಸುದ್ದಿ. ಇದೇ ಥರ ಕಾರ್ಯಕ್ರಮಗಳನ್ನು ನಮ್ಮ ಮುಂದಿನ ಪೀಳಿಗೆಗಳನ್ನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಎಲ್ಲರಿಗೂ ಒಂದು ದೇವಿಯ ಅನುಗ್ರಹ ಸಿಗತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಕಡೆ ಮನೆಯವರಿಗೆ ಭಾಳಷ್ಟು ಜನಕ್ಕೆ ಅನುಭವ ಇರಲಿಲ್ಲ, ಆಮೇಲೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಏನೋ ಒಂದು ಮಾಡ್ತೀವಿ ಅಂತ ಹೋದರೆ ಆಗ್ತಾ ಇರಲಿಲ್ಲ, ಏನೇನೋ ಆಗ್ತಾಯಿತ್ತು. ಒಂದು ಸಂದರ್ಭ ಕೂಡಿ ಬಂತು. ಅದು ಯಾವಾಗ ಅಂತ ಹೇಳಿದ್ರೆ ನಮ್ಮದು ವಂಶಾವಳಿ ಪುಸ್ತಕ ಬಿಡುಗಡೆಯಾದ ಸಂದರ್ಭ. ಅಲ್ಲಿಂದ ಆರಂಭ ಆಯಿತು. ಅಲ್ಲಿಂದ ಶುರು ಆದದ್ದು ಇಲ್ಲಿ ತನಕ ನಿರ್ವಿಘ್ನವಾಗಿ ಎಲ್ಲವೂ ನಡ್ಕೊಂಡು ಬಂದಿದೆ. ಇದು ನೀವು ಕೇಳ್ತಾ ಇರೋದು ನಮಗೆ ಈಗ ನೆನಪಿಗೆ ಬರ್ತಾ ಇದೆ ನನಗೆ. ಇದು ಏನಾಗೋಯಿತು, ಈ ದೇವಸ್ಥಾನನ ತುದಿಪೇಟೆಯಲ್ಲಿ ಎಲ್ಲ ಒಡೆದಾಕ ನೆಲಸಮ ಮಾಡಾದ ನಂತರ ಸುಮಾರು 30 ವರ್ಷದಿಂದ ಆಗದೇ ಇರತಕ್ಕಂಥ ಕೆಲಸಕ್ಕೆ ಒಂದು ದಿನ ನನಗೆ ರಾತ್ರಿ ಮಲಗಿದಾಗ ಬೆಳಗಿನ ಜಾವ 4 ಗಂಟೆ ಹಂಗೆ ಒಂದು ನಮ್ಮ ಮುತ್ತಜ್ಜ ಆದ ನಾಗಪ್ಪನವರು ನನಗೆ ಕನಸಿನಲ್ಲಿ ಬಂದು, ನೀನು ಸುಮ್ಮನೆ ಕೂತ್ಬಿಟ್ಟಿದೆಯಾ, ನಾನು ಈಗ ನಿನಗೆ ಎಚ್ಚರಿಸ್ತಾ ಇದ್ದೀನಿ, ನಿನಗೆ ಏನೇನು ಸಹಾಯ ಬೇಕು ನಾನು ನಿನ್ನ ಕನಸಿನಲ್ಲಿ ನಾನು ಹೇಳ್ತೇನೆ, ಅದನ್ನು ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಆ ಟೈಮಲ್ಲಿ ಈ ವಂಶಾವಳಿ ಪುಸ್ತಕದ ಬಗ್ಗೆ ನನಗೆ ತಲೆಯಲ್ಲಿ ತುಂಬಿದ್ರು ಎಲ್ಲ ಚೆನ್ನಾಗಿ. ಯಾವ ಥರ ಬಂದ್ವಿ, ಯಾವ ಥರ ಇದಾದ್ವಿ, ತುದಿಪೇಟೆಯಲ್ಲಿ ಯಾವ ಥರ ಇದ್ವಿ ಅನ್ನೋ ಇದೆಲ್ಲ ಅವರು ನನಗೆ ಸಂಪೂರ್ಣವಾಗಿ ತಲೆಯಲ್ಲಿ ತುಂಬಿದ್ದರಿಂದ ಅದನ್ನು ನಾವು ಪುಸ್ತಕ ರೂಪದಲ್ಲಿ ಎಲ್ಲರೂ ಅಣ್ತಂಬರು ಕೂತ್ಕೊಂಡು ಅದನ್ನು ವಂಶಾವಳಿ ಪುಸ್ತಕ ಅಂತಂದು ಭಾಗ 1 ಅಂತಂದು ನಾವು ಬಿಡುಗಡೆನ 18ನೇ ಇಸ್ವಿಯಲ್ಲಿ ಬಿಡುಗಡೆ ಮಾಡಿದ್ವಿ ಅದು ಪುಸ್ತಕನ. ಆ ಪುಸ್ತಕ ಬಿಡುಗಡೆ ಮಾಡಿದ ನಂತರ ಅದು ಎಲ್ಲರ ಮನೋಭಾವ ಏನಾಯಿತು ಅಂದರೆ, ನಾವು ಕಡೆ ಮನೆಯವರು ಹಿಂಗಿದ್ದೀವ, ಇಷ್ಟು ಜನ ಇದ್ದೀವ, ಇಷ್ಟು ಫ್ಯಾಮಿಲಿ ಇದ್ದೀವ ಅನ್ನೋದು ಎಲ್ಲರ ಗಮನಕ್ಕೂ ಬಂದು ಎಲ್ಲರೂ ಒಂದುಗೂಡೋದಕ್ಕೆ ಎಲ್ಲರೂ ಶುರುವಾಯಿತು. ಇದು ಆಗಿದ್ದರಿಂದ ಈ ಮಟ್ಟಕ್ಕೆ ಇವತ್ತಿನ ದಿನ ಆ ತಾಯಿ ಎಲ್ಲಮ್ಮನಿಗೆ ಈ ಸ್ಥಾನನ ನಾವೆಲ್ಲರೂ ಸೇರಿ ಕೊಟ್ಟಿದ್ದೀವಿ. ಆ ಯಮ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗ್ತಾಯಿದೆ. ಮುಂದಕ್ಕೂ ಎಲ್ಲರೂ ಇದೇ ರೀತಿ ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಮನೋಭಾವ. ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ತನಕ ತಮ್ಮ ಅನುಭವ ಇದೆಯಲ್ಲ ಬಹಳ ದೊಡ್ಡದು. ನಿಮ್ಮ ಅನುಭವವನ್ನು ಧಾರೆ ಎರೆದ್ರೆ ಖಂಡಿತ ಮುಂದಿನವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ನೀವು ನಿಮ್ಮ ಮಾರ್ಗದರ್ಶನ ಸದಾಕಾಲ ಇರಬೇಕಾದ್ರೆ ನಿಮಗೆ ದೇವರು ಆರೋಗ್ಯ, ಸೌಖ್ಯ, ಆಯಸ್ಸು ಎಲ್ಲವನ್ನ ಕರುಣಿಸಬೇಕು. ಆ ತಾಯಿ ಎಲ್ಲವನ್ನು ಕರುಣಿಸ್ತಾಳೆ ಅಂತ ನಾನು ಭಾವಿಸಿದ್ದೇನೆ. ಈ ದೇವಸ್ಥಾನದ ಸ್ಥಳದಲ್ಲಿ ಕೂತು ಮಾತಾಡಲಿಕ್ಕೆ ಆ ತಾಯಿ ನಮಗೆ ಅವಕಾಶವನ್ನು, ಅನುಮತಿಯನ್ನು ನೀಡಿದ್ದಾಳೆ. ನಮಗೆ ಸಿಕ್ಕಂಥ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಏನು ನಮ್ಮ ಕೈಲಾದಂತಹ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಅದೇ ಸಾರ್ಥಕತೆ ಅಂತ ಒಂದು ಮಾತು ನೆನಪಿಗೆ ಬರುತ್ತೆ. ಶಿಶಿನಾಳ ಶರೀಫರು ಹೇಳಿದ್ದಂತಹ ಮಾತು, ನಾನು ಪದೇ ಪದೇ ಅದನ್ನು ಹೇಳ್ತೀನಿ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಅಂದರೆ ಈ ದೇಹ ಅಳೆದೋಗುತ್ತೆ, ಆದರೆ ಮಾಡಿದಂತಹ ಕೆಲಸ ಉಳಿಯುತ್ತೆ. ಅಂದರೆ ನಮ್ಮ ಕಾಲಕ್ಕೆ ನಮಗೆ ಸಿಕ್ಕಂತಹ ಅವಕಾಶವನ್ನು ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಈ ದೇವಸ್ಥಾನ 100 ವರ್ಷಗಳ ಕಾಲ ಭಕ್ತರನ್ನು ಕೈ ಬೀಸಿ ಕರೆಯುತ್ತೆ, ಎಲ್ಲರನ್ನ ಕಾಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ನಿರ್ಮಾಣವಾಗಿದೆ. ಈ ನಿರ್ಮಾಣಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು.
ಜೀವನದಲ್ಲಿ ನನ್ನ ಉಸಿರಿರೋವರೆಗೂ ನಾನು ಆ ತಾಯಿ ಸೇವೆನ ಯಾವತ್ತಿಗೂ ನಾನು ಬಿಡೋದಿಲ್ಲ. ನನ್ನ ಸಾವಾದ್ರೂ ನನ್ನ ಆತ್ಮ ಯಾವತ್ತಿಗೂ ಆ ತಾಯಿ ಬಾಗಿಲಲ್ಲೇ ಇರಬೇಕು ಅನ್ನೋದು ನನ್ನ ಅಭಿಲಾಷೆ. ತಾಯಿ ಮೇಲೆ ತಮಗಿರುವಂತಹ ಭಕ್ತಿ ಮತ್ತು ನಿಮಗಿರುವಂತಹ ಧನ್ಯತಾ ಭಾವ ಎಲ್ಲವನ್ನು ಹಂಚ್ಕೊಂಡಿದ್ದೀರಿ. ನಮ್ಮ ಸ್ನೇಹಿತರು ಸಹ ಇದನ್ನು ಕೇಳಿಸ್ಕೊಳ್ಳಿ, ನೋಡಲಿ, ಮುಂದೆ ಏನು ಮಾಡಬೇಕು ಎಂಬಂತಹ ಆಲೋಚನೆಯವರಲ್ಲಿ ಬಂದರೆ ನಿಮ್ಮ ಮಾರ್ಗದರ್ಶನವನ್ನು ಪಡೀಲಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಸಾಕಷ್ಟು ಅನುಭವ ಇದೆ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀರಿ. ಇನ್ನು ಮುಂದೆ ಅದನ್ನು ನಡೆಸ್ಕೊಂಡು ಹೋಗುವಂಥವ್ರಿಗೆ ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ, ಸಲಹೆ ಸೂಚನೆಗಳು ಎಲ್ಲವೂ ಅಗತ್ಯವಾಗಿದೆ. ಥ್ಯಾಂಕ್ ಯು. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.